ಇವತ್ತು 50,000 ರೂಪಾಯಿಗಳ ಸಾಲ ಮನ್ನಾ ಘೋಷಣೆ ಈ ಸರ್ಕಾರ ಮಾಡಿದ ಮೇಲೂ ಕಳೆದ ಒಂದು ವಾರದಲ್ಲಿ 15 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳಾಗಿದೆ. ನಿನ್ನೆಯ ದಿನ 2 ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳಾಗಿದೆ. ಒಂದು ಕಡೆ ಕೂಡಲ ಸಂಗಮದಲ್ಲಿ ಲಕ್ಷಾಂತರ ಜನ ಸೇರಿಸಿ ವೀರಾವೇಶದ ಭಾಷಣಗಳನ್ನು ಮಾಡ್ತಾರೆ. ಮುಂದಿನ ಸರ್ಕಾರ ಕಾಂಗ್ರೆಸ್ ಪಕ್ಷದ್ದೇ ಸರ್ಕಾರ ಅಂತ ಭಾಷಣ ಮಾಡ್ತಾರೆ. ಅಲ್ಲಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬಾದಾಮಿಯ ಒಂದು ಸಣ್ಣ ಹಳ್ಳಿಯ ರೈತ ಆತ್ಮಹತ್ಯೆ ಮಾಡ್ಕೋತಾನೆ. ಅಲ್ಲಿ 80-100 ಜನ ಹೋದಂಥ ನಾಯಕರುಗಳು ಒಬ್ಬ ಆ ಒಂದು ಮನೆಗೆ, ಆ ಹಳ್ಳಿಗೆ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ವೈಶಾಲ್ಯತೆ ಈ ಸರ್ಕಾರಕ್ಕಿಲ್ಲ. ಇವತ್ತು ನನಗೆ ಮೊನ್ನೆ ನಾನು ಯಾವುದೋ ಒಂದು ಪ್ರವಾಸದಲ್ಲೇನಿದ್ದೆ, ಈ ಕುಟುಂಬದಿಂದ ಈ ರೀತಿ ಆಗಿದೆ. 4 ಜನ ಮಕ್ಕಳು ಇವರಿಗೆ, 2 ಹೆಣ್ಣು ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳಿದ್ದಾರೆ. ನನಗೆ ಫೋನ್ ಮಾಡ್ತಾರೆ ಆ ಹಳ್ಳಿಯಿಂದ, ಈ ರೀತಿ ಒಂದು ತಾಂಡ್ಯದಲ್ಲಿ ಒಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 1,80,000 ಸಾಲ ಮಾಡಿದ್ದಾರೆ. ಅದ್ರ ಜೊತೆಗೆ ಕೈ ಸಾಲ 2 ಲಕ್ಷ ರೂಪಾಯಿಗಳನ್ನು ಮಾಡಿದ್ದಾರೆ. ಇವತ್ತು ಭಯದಿಂದ ಆ ರಾಷ್ಟ್ರೀಕೃತ ಬ್ಯಾಂಕ್ನವರು ನೋಟಿಸ್ ಕೊಟ್ಟರು ಅಂತ ಹೇಳಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಸರ್ಕಾರದಿಂದ ಯಾರೂ ಇಲ್ಲಿಯವರೆಗೆ ಬರಲಿಲ್ಲ, ಈ ಮಾತನ್ನು ಹೇಳ್ತಾರೆ. ನಾನಿವತ್ತು ಬೆಳಗ್ಗೆ ಅವರ ಕುಟುಂಬಕ್ಕೆ ಫೋನ್ ಮಾಡಿದ್ರೆ ಇವತ್ತಿನವರೆಗೆ ಯಾವುದೇ ಪಕ್ಷಗಳ ಮುಖಂಡರುಗಳು ಇವ್ರ ಮನೆಗೆ ಹೋಗಿಲ್ಲ. ಇವತ್ತು ಸರ್ಕಾರದ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಈ ಕ್ಷಣದವರೆಗೆ ಯಾರು ಈ ಕುಟುಂಬಕ್ಕೆ ಹೋಗಿ ಈ ಕುಟುಂಬದ ಪ್ರಕರಣ ಏನಿದೆ ಇದನ್ನು ದಾಖಲೆ ಮಾಡ್ಕೊಂಡು ಕೇಸನ್ನು ಬುಕ್ ಮಾಡಿ ಈ ಕುಟುಂಬಕ್ಕೆ ಇವತ್ತೇನು 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಡಬೇಕು, ಇದ್ರ ಕಡೆ ಗಮನ ಕೊಟ್ಟಿಲ್ಲ ಈ ಕ್ಷಣದವರೆಗೆ. ಇದು ಈ ಸರ್ಕಾರದ ನಡವಳಿಕೆಗಳು. ನಾನಿಲ್ಲಿ ಇವತ್ತು ಕರೆಸಿದ್ದು ಅವ್ರನ್ನ, ಈ ನಾಡಿನ ಜನತೆಗೆ ಈ ಸರ್ಕಾರಗಳು ಯಾವ ರೀತಿ ಇವತ್ತು ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇದನ್ನ ಇವತ್ತು ನಿಮ್ಮ ಮುಂದೆ ಇಡಬೇಕು ಅಂತ ಇವತ್ತು ಅವ್ರಿಗೆ ತೊಂದರೆ ಕೊಟ್ಟು ಕರೆಸಿದ್ದೇನೆ ಇಲ್ಲಿಗೆ. ಇವತ್ತು ನಮ್ಮ ಪಕ್ಷದ ವತಿಯಿಂದ ಈ ಕುಟುಂಬಕ್ಕೆ 50,000 ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಕುಟುಂಬವನ್ನು ಇಲ್ಲಿ ಕರೆಸಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ 3,000 ರೈತ ಕುಟುಂಬಗಳು, ಅಲ್ಲೇ ಕೊಟ್ಬಿಡಿ, 3,000 ರೈತ ಕುಟುಂಬಗಳೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಕೈಲಾದ ಮಟ್ಟಿಗೆ ಇವತ್ತು ಈ ನಾಡಿನ ಆ ರೈತ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆ ರೈತ ಕುಟುಂಬಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ವೇದಿಕೆ ಮುಖಾಂತರ ಈ ನಾಡಿನ ರೈತ ಬಂಧುಗಳಿಗೆ, ಈ ನಾಡಿನ ನೇಕಾರ ಬಂಧುಗಳಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇನ್ನೊಂದು 7-8 ತಿಂಗಳು ಸಮಾಧಾನವಾಗಿರಿ. ಇನ್ನು 7-8 ತಿಂಗಳು ಚುನಾವಣೆ ಬರ್ತದೆ, ಅವತ್ತು ನೀವು ನಿರ್ಧಾರ ಮಾಡಿ ನನ್ನ ರೈತ ಬಂಧುಗಳು. ಏಕೆಂದರೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಹೇಳ್ತಾರೆ, ಎಲ್ಲಿದೆ JDS ಪಕ್ಷ, ಯಾವುದೋ ಒಂದು 3-4 ಜಿಲ್ಲೆಯಲ್ಲಿದೆ, JDS ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ, ಇನ್ನು ಅವ್ರು ರೈತರ ಸಾಲ ಮನ್ನಾ ಎಲ್ಲಿಂದ ಮಾಡ್ತಾರೆ? ಈ ಪ್ರಶ್ನೆಯನ್ನು ಏನು ಹೇಳ್ತಾರೆ ಲಘುವಾಗಿ ಮಾತಾಡ್ತಕ್ಕಂಥ ಆ 2 ರಾಷ್ಟ್ರೀಯ ಪಕ್ಷಗಳ ನಾಯಕರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾವೊಂದು ಸವಾಲನ್ನು ಸ್ವೀಕಾರ ಮಾಡಿದ್ದೇವೆ, ಇವತ್ತು ನನ್ನ ರೈತರು ಏನು ಸಾಲದ ಹೊರೆಯನ್ನು ಇವತ್ತು ಹೊರಲಿಕ್ಕಾಗದೆ ಆತ್ಮಹತ್ಯೆ ಪ್ರತಿದಿನ ಆಗ್ತಾ ಇದೆ. ಇವತ್ತು ನೀವು ಮಾಡಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ